Dear students, welcome back to Shumurti Academy classes. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಸ್ಟ್ಯಾಟಿಸ್ಟಿಕ್ಸ್ ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ನ ಮಾಡ್ತಾ ಹೋಗೋಣ. ಅಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಓದಿ ಯಾವ ರೀತಿಯಾಗಿ 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೋದು, ಅದ್ರ ಜೊತೆಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಆಗಿರುತ್ತೆ, ಕ್ವಶನ್ ಪೇಪರ್ ಎಷ್ಟು ಮಾರ್ಕ್ಸಿಗಿರುತ್ತೆ, ನಾವು ಎಷ್ಟು ಮಾರ್ಕ್ಸಿಗೆ ಬರಿಬೇಕು, ಎಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನು ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಹಿಸ್ಟ್ರಿ, ಪ್ರತಿಯೊಂದು ಸಬ್ಜೆಕ್ಟು ಕೂಡ ಎಲ್ಲ ಸಬ್ಜೆಕ್ಟು ಕೂಡ ಬ್ಲೂ ಪ್ರಿಂಟ್ ಜೊತೆಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಅಂದರೆ ಈ ವಿಡಿಯೋ ಕೆಳಗಿರುತ್ತೆ, ಒಮ್ಮೆ ಚೆಕ್ ಮಾಡಿ, ಓಕೆನಾ. ಸೊ ಇದ್ರ ಜೊತೆಗೆ ಒಂದು ಸೂಪರ್ ಸ್ಟ್ರಾಟಜಿ ಕೂಡ ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾನಲ್ಗೆ ಸಪೋರ್ಟ್ ಮಾಡಿ. ನಮಗೂ ಕೂಡ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ. ಸೊ ನಾವು ಹೆಚ್ಚು ವೀಡಿಯೋಸ ಅಪ್ಲೋಡ್ ಮಾಡಿದರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಆಗ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್ಗೆ ಆಗ್ಬೋದು, ತುಂಬಾ ಅನುಕೂಲ ಆಗುತ್ತೆ. ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ. ಫಸ್ಟು ಚಾಪ್ಟರ್ಗೆ ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಹಿಂದಿನ ವರ್ಷ ಎಲ್ಲ ಯಾವ ರೀತಿ ಇರ್ತಿತ್ತು ನಿಮಗೆ, ಒಂದೇ ಮಾಡಲ್ ಕ್ವಶನ್ ಪೇಪರು, ಒಂದು ಬ್ಲೂ ಪ್ರಿಂಟು ಪಿ ಯು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡ್ತಾಯಿದ್ರು. ಈ ವರ್ಷ ಏನಾಗಿದೆ, ನಿಮಗೆ ತುಂಬಾ ಬದಲಾವಣೆ ಆಗಿದೆ. ಪಿ ಯು ಡಿಪಾರ್ಟ್ಮೆಂಟ್ ಅವರು 3 ಬ್ಲೂ ಪ್ರಿಂಟ್ ಜೊತೆಗೆ 3 ಮಾಡಲ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದಾರೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಇನ್ನೂ ಕನ್ಫ್ಯೂಷನಲ್ಲೇ ಇದ್ದಾರೆ. ಎಕ್ಸಾಮ್ 1ಗೆ ಬ್ಲೂ ಪ್ರಿಂಟ್ 1, ಎಕ್ಸಾಮ್ 2ಗೆ ಬ್ಲೂ ಪ್ರಿಂಟ್ 2, ಎಕ್ಸಾಮ್ 3ಗೆ ಬ್ಲೂ ಪ್ರಿಂಟ್ 3 ಅಂತ. ಸೊ ಆ ಥರ ಇರೋದಿಲ್ಲ. ಈ 3 ಬ್ಲೂ ಪ್ರಿಂಟ್ನ ಪ್ರಕಾರ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಸೆಟ್ಟರ್ಸು ಕ್ವಶನ್ನ ಸೆಟ್ ಮಾಡ್ತಾರೆ ಈ ಬ್ಲೂ ಪ್ರಿಂಟ್ ಮೇಲೇ. ಸೊ 3 ಬ್ಲೂ ಪ್ರಿಂಟ್ ಇದೆಯಲ್ಲ ಮ್ಯಾಮ್, ಯಾವ ರೀತಿಯಾಗಿ ಓದ್ಕೊಳ್ಳೋದು ನಾನು ಹೇಳ್ಕೊಡ್ತೀನಿ. ಇವಾಗ ಚಾಪ್ಟರ್ 1ಗೆ ನೀವು ಗಮನಿಸ್ಬೋದು, ಇಲ್ಲಿ ನಾನು 3 ಬ್ಲೂ ಪ್ರಿಂಟ್ನ ಜೊತೆಲಿ ಬರೆದಿದ್ದೀನಿ. ಗಮನಿಸಿ, ಇಲ್ಲಿ ಮಾರ್ಕ್ಸು ವೇರಿಯೇಷನ್ ಆಗ್ತಾಯಿದೆ. ಮೊದಲನೇ ಬ್ಲೂ ಪ್ರಿಂಟಲ್ಲಿ ಚಾಪ್ಟರ್ 1ಗೆ 14 ಮಾರ್ಕ್ಸ್ ಇದೆ, ಎರಡನೇದಕ್ಕೆ 13 ಮಾರ್ಕ್ಸ್ ಇದೆ, ಹಾಗೆ ಮೂರನೇ ಬ್ಲೂ ಪ್ರಿಂಟಲ್ಲೂ ಕೂಡ 13 ಮಾರ್ಕ್ಸ್ ಇದೆ. ಒಂದೊಂದು ಮಾರ್ಕ್ಸು ವೇರಿಯೇಷನ್ ಆಗ್ತಾಯಿದೆ ಅಷ್ಟೇ. ನಾವು ಯಾವ ರೀತಿಯಾಗಿ ಓದಬೇಕು, 3 ಬ್ಲೂ ಪ್ರಿಂಟ್ನ ಇಟ್ಕೋಬೇಕು. ಆ ಚಾಪ್ಟರಲ್ಲಿ 3 ಬ್ಲೂ ಪ್ರಿಂಟಲ್ಲಿ ಕಾಮನ್ನಾಗಿ ಯಾವ ಮಾರ್ಕ್ಸ್ದು ಕ್ವಶನ್ ಬಂದಿದೆ ನೋಡಬೇಕು. 1 ಮಾರ್ಕ್ಸು ಕ್ವಶನ್ ಕಂಪಲ್ಸರಿ ಇದೆ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ, ಹಾಗೆ 10 ಮಾರ್ಕ್ಸ್ದು 1 ಕ್ವಶನ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ಈ ಚಾಪ್ಟರಲ್ಲಿ ನೀವು ಏನೇನು ಓದಬೇಕು, 1 ಮಾರ್ಕ್ಸ್ ಕ್ವಶನ್ ಓದಬೇಕು, ಮ್ಯಾಚ್ ದ ಫಾಲೋಯಿಂಗ್ ಓದಬೇಕು, ಹಾಗೆ 10 ಮಾರ್ಕ್ಸ್ದು ಓದಬೇಕು, ಓಕೆನಾ. ಈ 1 ಮಾರ್ಕ್ ಕ್ವಶನಲ್ಲಿ ನಿಮಗೆ MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಅಥವಾ 1 ವರ್ಡ್ ಕ್ವಶನ್ ಆಗಿರ್ಬೋದು, ಈ 1 ಮಾರ್ಕ್ ಸೆಕ್ಷನಿಂದನೇ ಬರುತ್ತೆ. ನೆಕ್ಸ್ಟು ಚಾಪ್ಟರ್ 2ನ ನಾವೀಗ ನೋಡ್ತಾ ಹೋಗೋದಾದರೆ, ಅಗೇನ್ ನೋಡಿ, 3 ಬ್ಲೂ ಪ್ರಿಂಟಲ್ಲಿ 18 ಮಾರ್ಕ್ಸು ಫಿಕ್ಸ್ ಆಗಿದೆ. 3 ಬ್ಲೂ ಪ್ರಿಂಟಲ್ಲಿ ಎಲ್ಲೂ ವೇರಿಯೇಷನ್ ಇಲ್ಲ. 1 ಮಾರ್ಕ್ದು 2 ಕ್ವಶನ್ ಕೇಳ್ತಾ ಇದ್ದಾರೆ, ಮ್ಯಾಚ್ ದ ಫಾಲೋಯಿಂಗು 1 ಕ್ವಶನ್ ಬರುತ್ತೆ, 5 ಮಾರ್ಕು 1 ಕ್ವಶನ್ ಬರುತ್ತೆ, 10 ಮಾರ್ಕ್ದು 1 ಕ್ವಶನ್ ಬರುತ್ತೆ. ಏನೂ ತೊಂದರೆ ಇಲ್ಲ. ಈ ಚಾಪ್ಟರ್ನ ಆದಷ್ಟು ಚೆನ್ನಾಗಿ ತರೋವಾಗಿ, ಸೊ ಈ ಒಂದು ಚಾಪ್ಟರಿಂದ ಅವರು ಏನೇ ಕ್ವಶನ್ ಕೇಳಿದ್ರು ನಾನು ಅಟೆಂಡ್ ಮಾಡ್ತೀನಿ ಅನ್ನೋ ರೀತಿಯಾಗಿ ನೀವು ರೆಡಿ ಆಗಬೇಕು. ಇನ್ನು ಚಾಪ್ಟರ್ 3ಗೆ ಬಂದರೆ, ಅಗೇನ್ ಇಲ್ಲಿ 13 ಮಾರ್ಕ್ಸ್ ಫಿಕ್ಸ್ ಇದೆ, ಏನೂ ಕೂಡ ಚೇಂಜಸ್ ಆಗಿಲ್ಲ. 2 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ ಕಂಪಲ್ಸರಿ, 1 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ, 10 ಮಾರ್ಕ್ಸ್ದು ಕೂಡ 1 ಕ್ವಶನ್ ಬರ್ತಾ ಇದೆ. ಸೊ ಈ ಒಂದು ಚಾಪ್ಟರಲ್ಲೂ ಏನೂ ಚೇಂಜಸ್ ಆಗಿಲ್ಲ. ಇನ್ನು ಚಾಪ್ಟರ್ 4 ನೋಡೋದಾದರೆ, ಅಗೇನ್ ಈ ಒಂದು ಚಾಪ್ಟರ್ ಕೂಡ ಫಿಕ್ಸ್ ಆಗಿದೆ. 7 ಮಾರ್ಕ್ಸ್ ವೇಟೇಜ್ ಇದೆ. 2 ಮಾರ್ಕ್ದು 1 ಕ್ವಶನ್ ಕೇಳ್ತಾರೆ, 5 ಮಾರ್ಕ್ದು 1 ಕ್ವಶನ್ನ ಕೇಳ್ತಾರೆ. ಈಗ ಚಾಪ್ಟರ್ 5 ನೋಡೋದಾದರೆ, ಅಗೇನ್ ಇಲ್ಲಿ 23 ಮಾರ್ಕ್ಸ್ ವೇಟೇಜ್ ಇದೆ. ಈ ಒಂದು ಚಾಪ್ಟರ್ಗೆ 1 ಮಾರ್ಕ್ದು 3 ಕ್ವಶನ್ನು ಕೇಳ್ತಾ ಇದ್ದಾರೆ 3 ಬ್ಲೂ ಪ್ರಿಂಟಲ್ಲಿ. ಮ್ಯಾಚ್ ದ ಫಾಲೋಯಿಂಗ್ ಈ ಚಾಪ್ಟರಿಂದ ಬರ್ತಾ ಇದೆ. 2 ಮಾರ್ಕ್ದು 2 ಕ್ವಶನ್ ಇದೆ, 5 ಮಾರ್ಕ್ದು 2 ಕ್ವಶನ್ ಅಥವಾ 3 ಕ್ವಶನ್ಸ್ ಅಂತ ವೇರಿ ಆಗಿದೆ. ಇಲ್ಲ, ವೇರಿ ಕೂಡ ಆಗಿಲ್ಲ. 5 ಮಾರ್ಕ್ಸ್ದು 3 ಕ್ವಶನ್ಸು, ಆ 3 ಕ್ವಶನಲ್ಲಿ ಒಂದು ಆರ್ಟ್ ಕ್ವಶನ್ ಬರುತ್ತೆ. ಆರ್ಟ್ ಕ್ವಶನ್ ಅಂತ ಅಂದರೆ ಸ್ವಲ್ಪ ಡಿಫಿಕಲ್ಟಿ ಆಗಿರುತ್ತೆ ಅಷ್ಟೇ, ಅದು ಬಿಟ್ಟರೆ ತುಂಬ ಡಿಫಿಕಲ್ಟಿ ಆಗಿರಲ್ಲ. ಚಾಪ್ಟರ್ 5ಗೂ ಕೂಡ ಏನೂ ಚೇಂಜಸ್ ಆಗಿಲ್ಲ. ಇನ್ನು ಚಾಪ್ಟರ್ 6ಗೆ ಬಂದರೆ, ಅಗೇನ್ ಈ ಒಂದು ಚಾಪ್ಟರ್ಗೆ 18 ಮಾರ್ಕ್ಸ್ ವೇಟೇಜ್ ಇದೆ. 1 ಮಾರ್ಕ್ದು 3 ಕ್ವಶನ್ ಕೇಳ್ತಾ ಇದ್ದಾರೆ. ಮ್ಯಾಚ್ ದ ಫಾಲೋಯಿಂಗು 1 ಕ್ವಶನ್ ಬರ್ತಾ ಇದೆ, 5 ಮಾರ್ಕ್ದು 2 ಕ್ವಶನ್ಸ್ ಬರ್ತಾ ಇದೆ. ಈ 5 ಮಾರ್ಕಲ್ಲಿ 1 ಕ್ವಶನ್ನು ಆರ್ಟ್ ಕ್ವಶನ್ ಆಗಿರುತ್ತೆ, 2 ಮಾರ್ಕ್ದು 2 ಕ್ವಶನ್ಸ್ ಆಗಿರುತ್ತೆ. ಸೊ ಟೋಟಲ್ 18 ಮಾರ್ಕ್ಸ್ ಆಯಿತು. ಇನ್ನು ಚಾಪ್ಟರ್ 7ಗೆ ಬಂದರೆ,
ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಿಲ್ಲ ಮೂರೂ ಬ್ಲೂ ಪ್ರಿಂಟಲ್ಲಿ. 1 ಮಾರ್ಕ್ದು 1 ಕ್ವಶನ್ ಇದೆ, 2 ಮಾರ್ಕ್ದು 1 ಕ್ವಶನ್ ಇದೆ, 5 ಮಾರ್ಕ್ದು 1 ಕ್ವಶನ್ ಇದೆ, ಹಾಗೆ 5 ಮಾರ್ಕ್ದು ಒಂದು ಆರ್ಟ್ ಕ್ವಶನ್ ಬರುತ್ತೆ. ಇನ್ನು ನಾವು ಚಾಪ್ಟರ್ 8 ನೋಡೋದಾದರೆ 21 ಮಾರ್ಕ್ಸ್ ಅಗೇನ್ ಫಿಕ್ಸ್ ಆಗಿದೆ, ಇಲ್ಲೂ ಕೂಡ ಚೇಂಜಸ್ ಇಲ್ಲ. 1 ಮಾರ್ಕ್ದು 3 ಕ್ವಶನ್ಸ್ ಬರ್ತಾ ಇದೆ. ಮ್ಯಾಚ್ ದ ಫಾಲೋಯಿಂಗ್ 1 ಕ್ವಶನ್ ಬರುತ್ತೆ, 5 ಮಾರ್ಕ್ದು 3 ಕ್ವಶನ್ ಬರುತ್ತೆ. ಆ 3 ಕ್ವಶನಲ್ಲಿ ಒಂದು ಆರ್ಟ್ ಕ್ವಶನ್ ಆಗಿರುತ್ತೆ, 2 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ಸೊ ಇಷ್ಟು ಚಾಪ್ಟರ್ಸ್ ಏನಿದೆ ಮೂರು ಬ್ಲೂ ಪ್ರಿಂಟ್ನ ನಾನು ಒಂದೇ ಕಡೆ ನಿಮಗೆ ಕೊಡ್ತಾ ಇದ್ದೀನಿ, ಯಾಕಂತಂದರೆ ಓದೋಕ್ಕೆ ಈಸಿ ಆಗಲಿ. ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಯಾವೆಲ್ಲ 5 ಚಾಪ್ಟರ್ಸ್ನ ಓದಿ 80 ಔಟ್ ಆಫ್ 80ನ ಸ್ಕೋರ್ ಮಾಡಬೇಕು ಅನ್ನೋದನ್ನ. ಸೊ ಈಗ ಕ್ವಶನ್ ಪೇಪರ್ನ ನೋಡೋಣ. ಕ್ವಶನ್ ಪೇಪರು ನಿಮಗೆ ಟೋಟಲ್ಲು 121 ಮಾರ್ಕ್ಸಿಗೆ ಇರುತ್ತೆ. ಆದರೆ ನೀವೇನು ಮಾಡಬೇಕು, 80 ಮಾರ್ಕ್ಸಿಗೆ ಬರಿಬೇಕಾಗತ್ತೆ. ಅಲ್ಲಿ 41 ಮಾರ್ಕ್ಸು ನಿಮಗೆ ಎಕ್ಸ್ಟ್ರಾ ಆಯಿತು. ಸೊ ಸೆಕ್ಷನ್ 1ನಲ್ಲಿ ನಿಮಗೇನು MCQs ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ವರ್ಡ್ ಏನು ಬರುತ್ತೆ ಅಷ್ಟು ಮೇನಲ್ಲಿ ನೀವು ಮೊದಲು ಏನು ಆನ್ಸರ್ ಬರೆದಿರ್ತೀರ ಆ ಆನ್ಸರೇ ಫೈನಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ MCQsನಲ್ಲಿ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಯಾವುದೋ ಒಂದು ಕ್ವಶನ್ಗೆ ನಿಮಗೆ ಆನ್ಸರು ಗೊತ್ತು ಅಂದರೆ ಫುಲ್ ಕಂಪ್ಲೀಟಾಗಿ ಗೊತ್ತಿಲ್ಲ, 50-50 ಗೊತ್ತು ಅಂತ ಏನೋ ಒಂದು ಆನ್ಸರ್ ಬರೆದಿರ್ತೀರ. ಬರೆದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಅಟೆಂಡ್ ಮಾಡ್ತೀರಾ. ಬರಿತಾ ಆ ಒಂದು ಕ್ವಶನಿಗೆ ನಿಮಗೆ ಪರ್ಟಿಕ್ಯುಲರ್ ಆನ್ಸರು ನೆನಪಾಗುತ್ತೆ. ಆವಾಗ ಏನು ಮಾಡ್ತೀರಾ, ಆ ಕ್ವಶನ್ಗೆ ಅದೆಲ್ಲ ಆನ್ಸರು ಇದು ಅಂತ ಹೇಳಿ ಮೊದಲು ಬರ್ದಿರೋ ಆನ್ಸರ್ನ ಕಾಟ್ ಮಾಡಿ ನಂತರ ಆನ್ಸರ್ ಬರಿತೀರಲ್ಲ, ಅದನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ. ಸೊ ಕ್ವಶನ್ ಪೇಪರಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಇದು ಕೊಟ್ಟಿರ್ತಾರೆ, ಒಮ್ಮೆ ಗಮನಿಸಿ. ಸೊ ನಿಮ್ಗೇನಾದರೂ ಪಾರ್ಟ್ ಏನಲ್ಲಿ ಏನಾದರೂ ಸ್ವಲ್ಪ ಡೌಟ್ ಇತ್ತು ಅಂತಂದರೆ ಆನ್ಸರ್ಸ್ನ ಬರೆಯೋದಕ್ಕೆ ಹೋಗಬೇಡಿ, ಅದನ್ನು ಖಾಲಿ ಬಿಟ್ಟು ಗೊತ್ತಿರೋ ಆನ್ಸರ್ಸ್ನ ಮೊದಲು ಬರ್ಕೊಂಬನ್ನಿ. ಆಮೇಲೆ ಟೈಮ್ ಸಿಕ್ಕಿದಾಗ ಯೋಚನೆ ಮಾಡಿ ಆ ಕ್ವಶನ್ಗೆ ಯಾವ ಆನ್ಸರ್ ಕರೆಕ್ಟ್ ಇದೆ ಅನ್ನೋದನ್ನ ಇದು ಮಾಡಿ, ಓಕೆನಾ. ಸೊ ಈಗ ನಾವು ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿಯಾಗಿ ಇರುತ್ತೆ ನೋಡೋಣ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ ತನಕ ಇರುತ್ತೆ. ಸೆಕ್ಷನ್ ಎನಲ್ಲಿ ನಿಮಗೆ 20 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ವರ್ಡ್ ಎಲ್ಲದೂ ಕೂಡ ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕು. ಅದರಲ್ಲಿ ಯಾವುದೇ ರೀತಿಯಾದಂಥ ಚಾಯ್ಸಸ್ ಇರೋದಿಲ್ಲ. ಇನ್ನು ಸೆಕ್ಷನ್ ಬಿಗೆ ಬಂದರೆ ಅದು 2 ಮಾರ್ಕ್ಸ್ ಆಗಿರುತ್ತೆ. 5th ಮೇನಿಂದ ಶುರುವಾಗುತ್ತೆ. 8 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 5 ಕ್ವಶನ್ನ ಅಟೆಂಡ್ ಮಾಡ್ತೀರಾ. ಸೊ 10 ಮಾರ್ಕ್ಸ್ ಇರುತ್ತೆ. ಸೆಕ್ಷನ್ ಸಿ ಬಂದರೆ ಅದು 5 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. 6th ಮೇನಿಂದ ಶುರುವಾಗುತ್ತೆ. 7 ಕ್ವಶನ್ ಕೊಟ್ಟಿರ್ತಾರೆ, 4 ಕ್ವಶನ್ ಅಟೆಂಡ್ ಮಾಡಬೇಕು, 20 ಮಾರ್ಕ್ಸಿಗೆ ಇರುತ್ತೆ. ಅದೇ ಸೆಕ್ಷನ್ ಸಿನಲ್ಲೇ 7th ಮೇನು 4 ಕ್ವಶನ್ನ ಕೊಟ್ಟಿರ್ತಾರೆ, 2 ಕ್ವಶನ್ ಅಟೆಂಡ್ ಮಾಡಬೇಕು, 10 ಮಾರ್ಕ್ಸು, ಒಂದಕ್ಕೆ 5 ಮಾರ್ಕ್ಸ್, ಓಕೆನಾ. ಸೊ ಇನ್ನು ಸೆಕ್ಷನ್ ಡಿಗೆ ಬಂದರೆ ಅದು 10 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. 8th ಮೇನಿಂದ ಶುರುವಾಗುತ್ತೆ. 3 ಕ್ವಶನ್ ಇರುತ್ತೆ, ಯಾವುದಾದ್ರೂ 2 ಕ್ವಶನ್ನ ಅಟೆಂಡ್ ಮಾಡಬೇಕು, 20 ಮಾರ್ಕ್ಸು. ಇವಾಗ ಯಾವುದೆಲ್ಲ 5 ಚಾಪ್ಟರ್ಸ್ನ ಓದಿ 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೋದು ಅಂತಂದರೆ ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 5, ಚಾಪ್ಟರ್ 6 ಆ್ಯಂಡ್ ಚಾಪ್ಟರ್ 8. ಇಷ್ಟು ಚಾಪ್ಟರ್ಸ್ನ ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಆ 5 ಚಾಪ್ಟರಲ್ಲಿ ನನಗೆ ಹೇಳಿದ್ನಲ್ಲ, ಮೆನ್ಷನ್ ಮಾಡಿದ್ನಲ್ಲ, ಆ 5 ಚಾಪ್ಟರಲ್ಲಿ ಅವ್ರು ಯಾವುದೇ ರೀತಿಯಾದಂಥ ಕ್ವಶನ್ಸ್ ಕೇಳಿದ್ರು ನಾನು ಅಟೆಂಡ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬರೋ ತನಕ ನೀವು ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು. ಫಸ್ಟ್ ಸೇಫರ್ ಸೈಡ್ ಇದ್ರ ಜೊತೆಗೆ ಇನ್ನೂ ಯಾವುದಾದ್ರೂ ಒಂದು ಚಾಪ್ಟರ್ ಓದ್ಕೊಳ್ಳಿ. ಆ ಚಾಪ್ಟರ್ಗೆ ಕಂಪೇರ್ ಮಾಡಿ ಇದಲ್ದಲ್ಲೇ ಇನ್ಯಾವ ಚಾಪ್ಟರ್ಗೆ ಹೈಯೆಸ್ಟ್ ವೇಟೇಜ್ ಇದೆ ಅಂತ ಹೇಳಿ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ಕೊಂಡು ಓದಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಯಿತು ಅನ್ಕೋತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಸೊ ಬೇರೆ ವೀಡಿಯೋಸ್ಗೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಅಲ್ಲೂ ಕೂಡ ನಾನು ಅಪ್ಡೇಟ್ ಮಾಡಿರ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.